ಏನು ತಗೊಂಡಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಮುಚ್ಚಿಡೋದೇನು ಇಲ್ಲ ಅಂತಂದ್ರೆ ಎದುರೋದೇನ್ಕೋ. ಏಯ್ ನೋಡಪ್ಪ ನನ್ ಪರ್ತು. ನಂಗೆ ನಿಜ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ, ಪ್ಲೀಸ್ ನಂಬಿ. ದುಡ್ಡು, ನನ್ ದುಡ್ಡು ನೋಡಿ. ಗೋಲ್ಡ್ ರಿಂಗ್ ಇತ್ತು ಅದು ಇಲ್ಲ, ಬ್ರಾಸ್ಲೆಟ್ ಇತ್ತು ಅದು ಇಲ್ಲ, ಕಾಸು ಇಲ್ಲ. ಏಯ್ ಎಲ್ ಬಚ್ಚಿಡ್ತೀಯಾ, ಎಲ್ ಬಚ್ಚಿಡ್ತೀಯ ಹೇಳಲ್ಲ. ಸರ್ ನಾನು ಯಾಕೆ ನಿಮ್ಮ ವಸ್ತುಗಳನ್ನ ಮುಟ್ಲಿ? ನಂಬಿ ನನ್ನ, ಬೇಕಿದ್ರೆ ನೀವೇ ಬಂದು ಸರ್ಚ್ ಮಾಡಿ, ನನ್ನ ಹತ್ರ ಏನೂ ಇಲ್ಲ. ಏಯ್ ಎಲ್ಲಿಟ್ಟಿದ್ಯ ಹೇಳ. ಪ್ರೊಫೆಷನಲ್ ಕಳ್ಳ ಇವನು, ಫಾಸ್ಟಾಗಿ ಕೆಲಸ ಮುಗಿಸ್ಬಿಟ್ಟಿದ್ದಾನೆ ಇವನು, ಪ್ರೊಫೆಷನಲ್ ಕಳ್ಳ. ಏ ಭವ್ಯ ಭವ್ಯ ಭವ್ಯ, ನನ್ನ ಕಳ್ಳ ಅಂತಿದ್ದಾರೆ, ಪ್ಲೀಸ್. ನಂಗೆ ಯಾರು ಏನು ಅಂತ ನೀವಾದ್ರೂ ಹೇಳಿ, ನಾನು ಯಾರ ಮಗ ಅಂತ. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅಯ್ಯೋ ಸರ್, ಇದೆಲ್ಲ ಸ್ಕ್ಯಾಮ್ಗಳು, ಬರೀ ನಾಟಕ. ಯಾರೇ ನೀವು? ಏನ್ ಮಾತಾಡ್ತಾ ಇದ್ದೀರಾ ಅಣ್ಣ? ನನ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಬಂದು ಕಿರಿಕ್ ಮಾಡ್ತಾ ಇದ್ದಾರಣ್ಣ. ಒಳ್ಳೆ ಕಳ್ಳ ಇದ್ದಂಗಿದ್ದಾನೆ ಸರ್. ಇವ್ರು ಯಾರು ಪ್ರೊಫೆಷನಲ್ ಅನ್ಸುತ್ತೆ ನೋಡಿ. ಹುಡುಗಿ ಅಂತ ನೋಡ್ತಾ ಇಲ್ಲ, ಹೇಗ್ ನಾಟಕ ಮಾಡ್ತಿದ್ದಾನೆ. ಕೊಡಲೇ ನಿಂಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿ ಹೊರಟೋದೆ ಅಲ್ಲ. ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಸುಳ್ಳು ಹೇಳಿದ್ರು, ಆದರೂ ಹಂಗೆ ಹೋದೆ ಅಲ್ಲ. ನಾನು ಬೀದಿಗೆ ಹೋಗೋ ಸ್ಕ್ಯಾಮರ್ ಅಲ್ವಾ? 1 ಅವರ್ ಮುಂಚೆ ನೀವೇ ಹೇಳಿದ್ದು. ಇದೇ ರೋಡಲ್ಲಿ ಇದೇ ಜನದ ಮುಂದೆ ಕಾಲ್ ನೋವು ಮಾಡ್ಕೊಂಡು ಮೈಯೆಲ್ಲ ಕೆಸರುಗಳು ಮಾಡ್ಕೊಂಡು ಒದ್ದಾಡ್ತಾ ಇರ್ಬೇಕಾದ್ರೆ ನೀವೇ ಅಲ್ವಾ ಸರ್ ಹೇಳಿದ್ದು? ಮರ್ತೋದ್ರಾ? ನೋಡು, ಅದು ಬೇರೆ ವಿಷಯ. ಮರ್ಯಾದೆಯಿಂದ ದೂರ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇಲ್ಲೂ ರಂಪ ಮಾಡ್ತೀನಿ. ಈ ಸಲ ಅಂತೂ ಧರ್ಮದ ಇಟ್ಕೊಳ್ಳೋ ಫಿಕ್ಸೇ. ಅಲ್ಲ, ಆ ಜನ ನನ್ನ ಹೊಡೆದಾಗ್ಬೋದಿತ್ತು, ಅರ್ಥ ಆಗ್ತಿಲ್ವಾ ನಿಂಗೆ? ಮನ್ಸಾದ್ರೂ ಹೆಂಗ್ ಬಂತು ನಿಂಗೆ? ಕೊಚ್ಚೆಲಿ ನಂಗೆ ಹೇಳೋಕ್ಕೂ ಆಗ್ತಿರ್ಲಿಲ್ಲ, ಆದ್ರೆ ನೀವು ನಿಮ್ ಫ್ರೆಂಡ್ಸ್ಗಳ ಜೊತೆ ಅಲ್ಕಿಸ್ಕೊಂಡು ಸ್ಕ್ಯಾಮ್ ಮಾಡೋಣ ಅಂತ ಹೇಳ್ಬಿಟ್ಟೋದ್ರಲ್ಲ ಸರ್. ಅವಾಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಸರ್? ಮನ್ಸೇ ಬಂತು ನಿಮ್ಗೆ? ನೋಡು, ಯಾವ್ದೋ ಚಿಕ್ಕ ವಿಷಯ ಇಟ್ಕೊಂಡು ಇದೆಲ್ಲ ಮಾತಾಡ್ಬೇಡ. ನಿಮ್ಗೆ ಹೇಗ್ ನನ್ ವಿಷಯ ಚಿಕ್ದೋ ಹಂಗೆ ನಿಮ್ ವಿಷಯ ನನ್ ಚಿಕ್ತೆ ಸರ್. ಏ ಅಲ್ಲ, ನನ್ ವಾಚು, ರಿಂಗು, ಪರ್ಸು ಎಲ್ಲ ಹೋಯ್ತು. ನನ್ ಮರ್ಯಾದೆನೂ ಹೋಯ್ತು ಸರ್, ಏನ್ ಮಾಡ್ಲಿ? ನೋಡು, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಬೇಡ ನೀನು. ಸರ್, ಕರ್ಮ ಅನ್ನೋದು ಡೆಲಿವರಿ ಆಪ್ ಇದೆ. ಸರ್ ಯಾರಾದ್ರೂ ಇದ್ರೆ ಬಾಗಿಲು ತೆಗಿರಿ. ಡೋರ್ ಲಾಕ್ ಆಗ್ಬಿಡೈತಿ, ಯಾರಾದ್ರೂ ಇದ್ರೆ ತೆಗಿರೋ. ಹೋಗಪ್ಪ. ನೀನ್ ಫೋನ್ ಕೊಡು. ನಮ್ದ ಕೊಡು. ಅಯ್ಯೋ, ಇದೇನೋ ಒಂಚೂರು ನೆಟ್ವರ್ಕೇ ಇಲ್ಲ. ನಮಗೆ ಇಲ್ಲ, ಮೊಬೈಲಲ್ಲಿ ಬರುತ್ತೆ. ಹಂಗೆ ಕ್ಯಾಮ್ರಾ ಓಪನ್ ಮಾಡೋಲ್ಲ. ಏನಪ್ಪ ಸಮಾಚಾರ? ನೀನು ಆರಾಮಾಗಿದೆಯಾ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ನಮ್ಮ ಕಲ್ಯಾಣಿ ಹೇಗಿದ್ದಾಳಪ್ಪ? ಮನೇಲಿ ಎಲ್ಲರೂ ಸೂಪರ್ ಆಗಿದಾರಮ್ಮ, ನಾನು ಚೆನ್ನಾಗಿದ್ದೀನಿ. ಒಂದು ನಿಮಿಷ, ಕಾಫಿ ತಂದ್ಬಿಡ್ತೀನಿ. ಬೇಡಮ್ಮ, ಕಾಫಿ ಎಲ್ಲ ಬೇಡ. ಈ ಕಡೆಗೆ ಎಲ್ಲಾದ್ರೂ ಬಂದಿದ್ರಿ ಅನ್ಸುತ್ತೆ? ಇಲ್ಲ, ಆಕ್ಚುಲಿ ನಿಮ್ಮ ಮನೆಗೆ ಬರಬೇಕು ಅಂತಾನೆ ಬಂದಿದ್ದು. ಹಾಗಾದ್ರೆ ಏನೋ ವಿಷಯ ಇರಬೇಕು. ಏನಪ್ಪ ಸಮಾಚಾರ? ಆಂಟಿ, ನೆಕ್ಸ್ಟ್ ಜನ್ರೇಷನ್ ಅವ್ರು ಇದಾರಲ್ಲ, ಅವ್ರು ಯಾವುದೇ ಹಂತಕ್ಕೆ ಹೋಗೋಕೆ ರೆಡಿ ಇರ್ತಾರೆ. ಅವ್ರು ಯಾವ ಚಿಂತೆನೂ ಇರಲ್ಲ, ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ನನ್ಗೆ ಅರ್ಥ ಆಗ್ತಿಲ್ಲಪ್ಪ ನೀವು ಹೇಳ್ತಿರೋದು. ಭವ್ಯ ಆಂಟಿ, ಭವ್ಯ ಬಗ್ಗೆ ಮಾತಾಡಕ್ ಬಂದಿದ್ದೆ. ಏನಾಯ್ತಪ್ಪ? ಭವ್ಯ ಏನಾದ್ರೂ? ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಮೇಲೆ ಸ್ವಲ್ಪನೂ ಪೇಷನ್ಸ್ ಇಲ್ಲ, ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ, ಭಯ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಚಿಕ್ಕ ವಿಷಯಕ್ಕೆಲ್ಲ ಎಂತೆಂಥ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಅದೆಲ್ಲ ಅವ್ರ ಫ್ಯೂಚರ್ ಮೇಲೆ ಎಷ್ಟು ಪರಿಣಾಮ ಬೀಳತ್ತೆ ಅಂತ ಅರಿವೇ ಇರಲ್ಲ. ಏನ್ ಮಾಡತ್ಲಪ್ಪ ನಮ್ಮ ಭವ್ಯ?
ಆಂಟಿ ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ನೀವು ನಮ್ಮ ಫ್ಯಾಮಿಲಿನೇ, ಅತ್ತಿಗೆ ನಮ್ಮ ತಾಯಿ ಥರ. ಹಾಗಾಗಿ ಮಾತಾಡೋಣ ಅಂತ ಬಂದೆ. ನಿಮಗೂ ಈ ವಿಷಯ ಗೊತ್ತಿರಲಿ ಅಂತ ಹೇಳೋಕೆ ಬಂದೆ. ಹೇಳಪ್ಪ ಅದೇನು ಅಂತ. ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಹೇಳೋಕೆ ಬಂದಿಲ್ಲ ಅಮ್ಮ. ಅವಳ ನಡವಳಿಕೆ ಬಗ್ಗೆ, ಅವಳ ಬಿಹೇವಿಯರ್ ಬಗ್ಗೆ ನನಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದೆ. ಅವಳ ವಯಸ್ಸಿಗೆ ಕರಿಯರ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು, ಆದರೆ ಈ ಥರ ಕೋಪ ತಪ ಮಾಡಿಕೊಂಡು ಈ ಥರ ಎಲ್ಲ ಮಾಡೋದು. ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಭವ್ಯ, ಅವ್ರ ಕಾರ್ ಗಾಜಿನ ಒಡೆದು ಹಾಕಿದೆ ಅಂತೆ, ನಿಜಾನಾ? ಅದ್ ಹಂಗಲ್ಲ ಅಮ್ಮ ಆಗಿದ್ದು. ನಾನ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಲ್ ಬಿಸ್ಲಾಗಿ ಬಿದ್ದೆ, ಕೊಚ್ಚೆ ಎಲ್ಲ ಆಗಿತ್ತು. ನಾನ್ ಇವ್ರನ್ನ ಕರ್ದೆ. ನಾನ್ ಯಾರು ಗೊತ್ತೇ ಇಲ್ವೇನೋ ಅನ್ನೋ ತರ ಹೋದ್ರು. ಅದು ಅಲ್ದೆ ಕಳ್ಳಿ ಅಂತ ಬೇರೆ ಅಂತಾರೆ. ಇಲ್ದಿರೋ ಕತೆ ಇಲ್ಲ, ಕಟ್ಬೇಡ ಕಣೆ. ಕತೆ ಅಲ್ಲಮ್ಮ, ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೋ. ಸಾಕು ಕಣೆ. ಅವ್ರು ನಮ್ ಬೀಗರು ಕಣೆ, ನಮ್ಮನೆ ಅತಿಥಿ. ಅಂಥವ್ರ ಜೊತೆಗೆ ಬಾಯಿಗೆ ಬಂದಾಗ ಮಾತಾಡಿ ಅವ್ರ ಕಾರಿನ ಗಾಜ್ನ ಒಡೆದು ಹಾಕಿದ್ಯಲ್ಲ, ನೀನ್ ಮಾಡಿದ್ ಸರಿನಾ? ಅಲ್ಲ ಕಣೆ, ಹುಡುಗಿಯಾಗಿ ಹೀಗೆಲ್ಲ ಮಾಡಿದ್ರೆ ಜನ ನಿನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳು? ದಿನೇ ದಿನೇ ನಿನ್ನ ಅಹಂಕಾರ ಜಾಸ್ತಿ ಆಗ್ತಿದೆ, ಕೊಬ್ಬು ಜಾಸ್ತಿ ಆಗಿದೆ ನಿನ್ಗೆ. ನಾನ್ ಹಂಗ್ ಮಾಡೋಕ್ಕೂ ಮುಂಚೆ ಶುರು ಮಾಡಿದ್ ಇವ್ರೇ ಅಮ್ಮ. ಮುಚ್ಚೆ ಬಾಯಿ, ಕಪಾಳಕ್ ಬಾರಿಸ್ತೀನಿ.